ಮುಖ್ಯ ರಸ್ತೆಗಳ ಡಾಂಬರೀಕರಣ ಮತ್ತು ಕಾಂಕ್ರೀಟ್ ರಸ್ತೆ ಡ್ರೈನೇಜ್ಗಳಿಗೆ 12 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನಾವು ಮಾಡಿದ್ದೀವಿ. ಕಳೆದ ವಾರ ಕೂಡ ವಾರ್ಡ್ ನಂಬರ್ 3 ಮತ್ತು 4ರಲ್ಲಿ 11 ಕೋಟಿ 95 ಲಕ್ಷ ಹೆಚ್ಚು ಕಮ್ಮಿ ಅಲ್ಲೂ 12 ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತು ಸಾಕಷ್ಟು ರಸ್ತೆಗಳು ಈ ಮಳೆ ಕಾರಣದಿಂದ ಗುಂಡಿಗಳು ಬಿದ್ದು ಮತ್ತು ಈ ಶಿವರಾಮ್ ಕಾರಂತ್ ಬಡಾವಣೆಗೆ ಹೋಗ್ತಕ್ಕಂಥ ಲಾರಿಗಳು, ದೊಡ್ಡ ದೊಡ್ಡ ಲಾರಿಗಳು ಈ ಹಳ್ಳಿಗಳ ರಸ್ತೆಗಳ ಮೇಲೆ, BBMP ರಸ್ತೆಗಳ ಮೇಲೆ ಹೋಗಿ ಆ ರಸ್ತೆಗಳು ಕೂಡ ತುಂಬಾ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಪರಿಹಾರ ಕಾರ್ಯವನ್ನ ಅಂದ್ರೆ ರಸ್ತೆಗಳನ್ನು ಹಾಕೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಕೂಡ ಸರ್ಕಾರ ಶಾಸಕರಿಗೆ ಏನು ಆಡಳಿತ ಪಕ್ಷದವರು ಕೊಟ್ಟಿದ್ರು 50 ಕೋಟಿ, ನಮ್ಗೆ ಇನ್ನೂ 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ. ತಕ್ಷಣ ಅದಕ್ಕೆ ಆದೇಶವನ್ನು ಕೊಟ್ಟರೆ ಇನ್ನು ಉಳಿಕೆ ರಸ್ತೆಗಳನ್ನು ಕೂಡ ನಾವು ಶೀಘ್ರದಲ್ಲಿ ಮಾಡ್ತೀವಿ. ಯಾವುದೇ ಸರ್ಕಾರ ಬಂದರೂ ಕೂಡ ಬೆಂಗಳೂರು ಅಭಿವೃದ್ಧಿಯನ್ನ ಕಡೆಗಣಿಸಬಾರದು. ಅದು ಒಳ್ಳೇದಲ್ಲ ಅದ್ರದ್ದು ಕೂಡ. ಯಾಕಂದ್ರೆ ಇಲ್ಲಿ ಎಲ್ಲಾ ಪಕ್ಷದ ಜನಗಳು ಕೂಡ ವಾಸ ಮಾಡ್ತಾ ಇರ್ತಾರೆ. ನಿಮ್ಮ ಪಕ್ಷದವರು ಕೂಡ ನಿಮ್ಗೆ ಚೀಮಾರಿ ಆಗ್ತಾ ಇರ್ತಾರೆ. ಇವತ್ತು ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚಿನ ತೆರಿಗೆಯನ್ನ ನಾವು ಇಡೀ ರಾಜ್ಯಕ್ಕೆ ಕೊಡ್ತಕ್ಕಂಥ ಬೆಂಗಳೂರು ನಗರಕ್ಕೆ ಇವತ್ತು ನೀವು ಕನಿಷ್ಠ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ಅಂತೇಳಿ ರಸ್ತೆಗಳು, ವಾರ್ಡ್ ರಸ್ತೆಗಳಿಗೆ ಇವೆಲ್ಲ ಕೊಡ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಸಾಕಷ್ಟು ಸರಿ ನಾವು ಕೂಡ ಹೋರಾಟವನ್ನು ಮಾಡಿದ್ದೀವಿ, ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀವಿ. ಆದ್ರೂ ಕೂಡ ನೀವು ಒಂಥರ ದಪ್ಪಚರ್ಮದ ಸರ್ಕಾರ ಆಗಿದೆ, ನೀವು ಕಡೆಗಣಿಸ್ತಾ ಇದ್ದೀರಿ. ಆಗಲೇ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದೀರಿ. ನೀವು ಯಾವ ಮುಖ ಇಟ್ಕೊಂಡು ಚುನಾವಣೆ ಪ್ರಚಾರ ಬರ್ತಿರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅದು ಬರೋದಕ್ಕೆ ಮೊದಲಾದ್ರೂ ಒಂದಷ್ಟು ಗ್ರಾಂಟ್ ಕೊಟ್ಟರೆ ನಿಮ್ಮನ್ನ ಜನ ಒಳಗಡೆ ಆದ್ರೂ ಬಿಟ್ಕೊಂತಾರೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜನ ಯಾವ ರೀತಿ ಆಕ್ರೋಶಕ್ಕೆ ಒಳಗಾಗ್ತಾರ, ನಾವು ಕೂಡ ಓಡಾಡೋದು ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಅನುದಾನವನ್ನ ನಮ್ಮ ಯಲಹಂಕ ಕ್ಷೇತ್ರ ಕೊಡಬೇಕು. ಯಾಕಂದ್ರೆ ಯಲಹಂಕ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ಜನ ಕೂಡ ವಾಸ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನಕ್ಕೋಸ್ಕರ ಬೇಡಿಕೆ ನೀಡ್ತೀವಿ. ಉಳಿಕೆ ಕ್ವಾಲಿಟಿ ವೈಸು ಕೆಲಸ ಮಾಡಿಸೋದೆಲ್ಲ ನಾವು ಜವಾಬ್ದಾರಿ ತಗೊಂಡು ಮಾಡ್ತೀವಿ.